95,000 ಬಂದರೆ ಕೊಟ್ಬಿಡ್ತೀನಿ ಸರ್. 95,000ಕ್ಕೆ 95,000 ಕೊಟ್ಬಿಡ್ತೀನಿ ಸರ್. 2011 ಮಾಡಲು 95,000ಕ್ಕೆ ನ್ಯಾನೋ ಸಿಗ್ತಾರೆ. 1,85,000 ಕೊಟ್ಟರೆ ಈ ಗಾಡಿ ಕೊಡ್ತೀನಿ ಸರ್. ಸರ್ ಫೈನಲ್ ಟು ಫೈನಲ್ಲು 1,50,000 ಬಂದರೆ ಈ ಗಾಡಿ ಕೊಟ್ಬಿಡ್ತೀನಿ ಸರ್. 2008 ಮಾಡಲ್. 2008 FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈಗಿಂತ 10,000 ಕಮ್ಮಿ ಕೊಡ್ತಾ ಇದೀವಿ ಸರ್. ಓಕೆ. ಫೈನಲ್ ಟು ಫೈನಲ್ಲು ನಾವು ತೊಗೊಂಡಿರೋ ಕಾಸ್ಟ್ ಬಂದು 12 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತಾ ಇದೀವಿ ಸರ್. ಸರ್ ಟಿಯಾಗೋ 2020 ಮಾಡಲು ಓಡಿರೋದೇ ಬರೀ 16,000 ಹೊಡಿದೆ ಸರ್. ಪ್ರೈಸ್ ಬಂದು 9.5 ಹೇಳ್ತಾ ಇದ್ದೀವಿ. 9 ಲಕ್ಷ ಬಂದರೆ ಕೊಟ್ಬಿಡ್ತೀವಿ ಸರ್. 8-9 ಸಮಥಿಂಗ್ ಏನಾದರೂ ಸಮಥಿಂಗ್ ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಟ್ಟು ಫೈನಲ್ ಟು ಫೈನಲ್ 9 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. 9 ಲಕ್ಷಕ್ಕೆ? ಹೌದು, 9 ಲಕ್ಷಕ್ಕೆ. ಓಡಿರೋದು ಬರೀ 42,000. ಹೌದು ಸರ್. ಗ್ರ್ಯಾಂಡ್ ವಿಟಾರಾ 2023 ಮಾಡಲ್ ಸರ್. ಇನ್ನು 2.5 ಲಕ್ಷ ಕ್ಯಾಶ್ ತೊಗೊಂಬರ್ಬೇಕು. ಕೇವಲ 2.5 ಲಕ್ಷ ತೊಗೊಂಡು ಬಂದರೆ 2017 ಮಾಡಲು 1,60,000 ಓಡಿರೋದು ರೆಕಾರ್ಡೆಡ್ ವೆಹಿಕಲ್ ಸಿಕ್ತು. ಫೈನಲ್ ಪ್ರೈಸ್ ಬಂದು 11.5 ಲಕ್ಷಕ್ಕೆ ಆಗುತ್ತೆ. ಓಕೆ. ಲೋನ್ ಬೇಕು ಅನ್ನೋರಿಗೆ 11 ಲಕ್ಷ ಲೋನ್ ಆಗುತ್ತೆ. ಫೈನಲ್ ಟು ಫೈನಲ್ ಬಂದು 3 ಲಕ್ಷ ಬಂದರೆ ಈ ಗಾಡಿನೂ ಕೊಟ್ಬಿಡ್ತೀವಿ ಸರ್. ಇನ್ನೊಂದೇನಾದರೂ ಡೆಡ್ ಲೈನ್ ಸರ್ ಬಂದರೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಕೊಟ್ಬಿಡ್ತೀವಿ ಸರ್. ಫೈನಲ್ ಟು ಫೈನಲ್ 8,25,000 ಗಾಡಿ ಕೊಟ್ಬಿಡ್ತೀವಿ. 8,25,000ಕ್ಕೆ ಡೀಸೆಲ್ ವೇರಿಯಂಟ್. ಹೌದು, ಡೀಸೆಲ್ ವೇರಿಯಂಟ್ ಸ್ಮಾರ್ಟ್ ಹೈಬ್ರಿಡ್ 17 ಮಾಡಲ್ ಸೆಕೆಂಡ್ ಓನರ್ ಸಿಲ್ವರ್ ಕಲರ್. 16,000 ಓಡಿರೋ ವೆಹಿಕಲ್ ಸರ್. ಬರೀ 16,000 16,000 ಅಷ್ಟೇ ಓಡಿದೆ ಪೆಟ್ರೋಲ್ ವೆಹಿಕಲ್. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ನಾವು ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೇಳಿ. 8.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತಾ ಇದೆ. 8,50,000ಕ್ಕೆ 2016 ಮಾಡಲು ಟಾಪ್ ಎಂಡ್ ಡೀಸೆಲ್ ವೇರಿಯಂಟು XUV 500 ಸಿಕ್ತಿರೋದು. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ VH ಕಾರ್ಸ್ಗೆ ಬಂದಿದ್ದೀನಿ. ಇಯರ್ ಎಂಡ್ ಬರ್ತಿದೆ, ಇಯರ್ ಎಂಡ್ ಸೇಲ್ ಮಾಡ್ತಿದ್ದಾರೆ. ಎಲ್ಲ ಗಾಡಿಗಳು ಕಾಸ್ಟ್ ಟು ಕಾಸ್ಟ್ ಕೊಡ್ತೀರಾ ಅಂತ ಹೇಳ್ಬೋದು. ಮಾರ್ಜಿನ್ ಒಂದು 10,000ರಿಂದ 15,000 ಇಟ್ಕೊಂಡು ಗಾಡಿಗಳನ್ನ ಸೇಲ್ ಮಾಡ್ತಿದ್ದಾರೆ. ಬೆಸ್ಟಿಂದ ಮಾರ್ಕೆಟ್ ಪ್ರೈಸ್ ಕೊಡ್ತೀರಾ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಕ್ವಾಲಿಟಿ ವೆಹಿಕಲ್ಗಳು, ಲೆಸ್ ಡ್ರಿವನ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ಗಳೇ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ಹೆಂಗಿದ್ದೀರಾ? ಆರಾಮಾಗಿ ಸರ್. ಸರ್ ಈಗ ಇಯರ್ ಎಂಡ್ ಬರ್ತಿದೆ ಸರ್. ಹೌದು. ಎಲ್ಲ ಗಾಡಿಗಳು ಕಾಸ್ಟ್ ಟು ಕಾಸ್ಟ್ ಕೊಡ್ತೀರಾ ಅಂತ ಹೇಳ್ಬೋದು. ಸರ್ ಏನು ಹೇಳ್ತೀರಾ ಸರ್? ಸರ್ ನಮ್ಮ ಹತ್ರ ಇಯರ್ ಎಂಡ್ ಅನ್ನೋದಕ್ಕಿಂತ ನಮ್ಮ ಹತ್ರ ಕಡಿಮೆ ಓಡಿರೋಂಥ ವೆಹಿಕಲ್ಸ್, ಕಡಿಮೆ ಕಿಲೋಮೀಟರ್ ಓಡಿರೋಂಥ ವೆಹಿಕಲ್ಸ್, ತುಂಬ ಕ್ವಾಲಿಟಿ ಇರೋಂಥ ವೆಹಿಕಲ್ಸ್, ಮತ್ತೆ ಆಸ್ಟ್ ಅಂಡ್ ಫ್ರೀ ವೆಹಿಕಲ್ಸ್ ಇಂಥವೇ ಇರೋದು ನಮ್ಮ ಹತ್ರ. ಕಡಿಮೆ ಕೊಡ್ತೀವಿ ಅಂತ ಯಾವ್ದು ತುಂಬಾ ಜಾಸ್ತಿ ಓಡಿರೋದು ಆಕ್ಸಿಡೆಂಟ್ ಆಗಿರೋವೆಲ್ಲ ತಂದು ಕೊಡಲ್ಲ. ಕಡಿಮೆ ಓಡಿರೋದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ. ಮತ್ತೆ ನಾವೇನು ಜಾಸ್ತಿ ಮಾರ್ಜಿನ್ ಇದ್ರೆ ಒಂದು 10-15 ರೂಪಾಯಿ ಮಾರ್ಜಿನ್ ಅಲ್ಲಿ ಇಯರ್ ಎಂಡ್ ಸೇಲ್ ಅಂತ ಮಾಡ್ತಾ ಇದೀವಿ. ಎಲ್ಲ ಒಂದು ಬೆಸ್ಟ್ ಪ್ರೈಸಲ್ಲಿ ಸೇಲ್ ಮಾಡ್ಬಿಡೋಣ ಅಂತ. ಹಾಗಾಗಿ ನಾವು ಜಾಸ್ತಿ ಮಾರ್ಜಿನ್ ಇಲ್ದಲೆ ನಾವೊಂದು ಕಡಿಮೆ ಮಾರ್ಜಿನ್ ಇಟ್ಕೊಂಡು ವೆಹಿಕಲ್ಗಳನ್ನ ಸೇಲ್ ಮಾಡ್ತಾ ಇದ್ದೀವಿ. ಈ ಸಲ ಇಯರ್ ಎಂಡಿಗೆ ತೊಗೊಳೋರಿಗೆ ನಮ್ಮ ಕಡೆಯಿಂದ RTO ಚಾರ್ಜಸ್ ಫ್ರೀ ಇರುತ್ತೆ. ಎನಿ ಗಾಡಿ ತೊಗೊಂಡು ಹೋಗ್ಬೋದು. ನೀವು ಯಾವ್ದಾರು ವೆಹಿಕಲ್ಸ್ ತೊಗೊಳ್ಳಿ, RTO ಚಾರ್ಜಸ್ ಫ್ರೀಯಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ. ಖಂಡಿತ. RTO ಚಾರ್ಜಸ್ ಫ್ರೀ ಆಗಿರುತ್ತೆ, ಅದೊಂದು ಆ್ಯಡ್ ಆನ್ ತಲೆಯಲ್ಲಿ ಇಟ್ಕೊಳ್ಳಿ. ಸರ್ VH ಕಾರ್ಸ್ ಅಡ್ರೆಸ್ಸು ಸರ್? ಸರ್ VH ಕಾರ್ಸ್ ಅಡ್ರೆಸ್ ಬಂದು ಇದು ಉಲ್ಲಾಳ್ ಮೇನ್ ರೋಡ್, ಇದು ಡಬಲ್ ರೋಡಲ್ಲಿರೋ ಅಂಥದ್ದು VH ಕಾರ್ಸ್. ಇಲ್ಲಿ ನಾಗರೂಪಾಯಿಗೆ ತುಂಬ ಹತ್ರ ಇದೆ, ಯೂನಿವರ್ಸಿಟಿಗೆ ಹತ್ರ ಇದೆ, ಈ ಕಡೆ ಕೆಂಗೇರಿಗೆ ಹತ್ರ ಇದೆ, ಈ ಕಡೆ ಮಾಗಡಿ ರೋಡಿಗೆ ಹತ್ರ ಇದೆ, ಮತ್ತು ಈ ಕಡೆ ತುಮಕೂರಿಂದ ಬರೋರಿಗೆಲ್ಲ ತುಂಬ ಹತ್ರ ಇದೆ, ಈ ಕಡೆ ಮೈಸೂರಿಂದ ಬರೋರಿಗೆಲ್ಲ ತುಂಬ ಹತ್ರ ಇದೆ. ಹೌದು. ಮತ್ತು ನೀವು ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆಯಿಂದ ಬರೋರಿಗೂ ಹತ್ರ ಇರುತ್ತೆ. ಇದು ಔಟರ್ ರಿಂಗ್ ರೋಡಿಂದ ಬರ್ಬೋದು, ಸೆಂಟ್ರಲ್ ಇರ್ತದೆ. ನಾಗರೂಬಾವಿ ಉಲ್ಲಾಳ್ ಮೇನ್ ರೋಡು ಮೈಸೂರು ರೋಡಿಗೆ ತುಂಬ ಹತ್ರ ಇದೆ. ನಮ್ಮದು ಉಲ್ಲಾಳ್ ಮೇನ್ ರೋಡ್ VH ಕಾರ್ಸ್ ಅಂತ ಹೇಳ್ಬಿಟ್ಟು ಡಬಲ್ ರೋಡಲ್ಲಿದೆ. ಅಡ್ರೆಸ್ ಬೇಕು ಅಂದರೆ ನಾನು ಇದರಲ್ಲಿ ಹಾಕಿರ್ತೀನಿ, ಗೂಗಲ್ ಮ್ಯಾಪಲ್ಲಿ ಹಾಕಿರ್ತೀವಿ. ಬಂದು ಚೆಕ್ ಮಾಡ್ಕೊಂಡು ಈ ಅಡ್ರೆಸ್ಸಿಗೆ ಬನ್ನಿ. ಮತ್ತು ನಿಮ್ಗೆ ಯಾವುದೇ ಗಾಡಿ ಬೇಕು ಅಂದರೂ ನನ್ನ ಫೋನ್ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಕ್ಯಾಟ್ಲಾಗ್ ಬರುತ್ತೆ ಮತ್ತು ಅಡ್ರೆಸ್ ಬರುತ್ತೆ. ನೀವು ಅದನ್ನು ಫಾಲೋ ಮಾಡ್ಕೊಂಡು ಬರ್ಬೋದು. ಸರ್ ಲೋನು ಸರ್ ಲೋನ್ ಬೇಕು ಅನ್ನೋರಿಗೆ ನಮ್ಮ ಹತ್ರ 80% 90% ಲೋನ್ ಆಗುತ್ತೆ. ಮಾಡಲ್ ಯಾವುದೇ ವೆಹಿಕಲ್ ತೊಗೊಳ್ಳಿ, ಮಾಡಲ್ ಬಂದು ಎಬೋ 13 ಮೇಲೆ ಇರಬೇಕು ಸರ್. 13 ಮೇಲೆ ಇರಬೇಕು. ಅಂಥದ್ದು ಮಾತ್ರ ಲೋನ್ ಆಗುತ್ತೆ. ಉಳ್ಕಿದೆಲ್ಲ ಫುಲ್ ಕ್ಯಾಶಿಗೆ ಬರಬೇಕು. ಈ ಸೇಟ್ ಫೈನಾನ್ಸ್ ಎಲ್ಲ ಕೇಳಕ್ಕೆ ಹೋದ್ರೆ ಜಾಸ್ತಿ ಇರುತ್ತೆ, ಅವೆಲ್ಲ ನಾವು ಕೊಡ್ಸೋದು ಇಲ್ಲ. ಓನ್ಲಿ ಬ್ಯಾಂಕ್ ಫೈನಾನ್ಸ್ ಅಷ್ಟೇ ನಾವು ಮಾಡೋದು. ಓಕೆ. ಫೈನಾನ್ಸ್ ಎಲ್ಲ ನಾವು ಮಾಡಕ್ಕೆ ಹೋಗಲ್ಲ. ಓಕೆ. ವಿಸಿಟ್ ಆಗಿ 2013 ಮೇಲೆ ಯಾವುದಾದ್ರು ವೆಹಿಕಲ್ ತೊಗೊಳ್ತಿದ್ರೆ ಸಿಬಿಲ್ ಚೆನ್ನಾಗಿದ್ರೆ ಸಾಕು. 0 ಡೌನ್ ಪೇಮೆಂಟ್ ಚಾನ್ಸಸ್ ಇದೆ. ಸಿಬಿಲ್ ಒಂದು ಚೆನ್ನಾಗಿ ತೊಗೊಂಡು ಬನ್ನಿ ಅಷ್ಟೇ. ಸರ್ ಎಷ್ಟು ವೆಹಿಕಲ್ ನೋಡೋಕೆ ಸಿಗುತ್ತೆ ಸರ್ ಈಗ? ಸರ್ ಈಗ ನಮ್ಮ ಹತ್ರ ಪ್ರೆಸೆಂಟ್ ಬಂದು 55 ವೆಹಿಕಲ್ ಇದೆ ಸರ್. 55 ವೆಹಿಕಲ್ ಸ್ಟಾಕ್ ಇನ್ ಮತ್ತೆ ಬರ್ತಿದೆ, ಮತ್ತೆ ಸ್ಟಾಕ್ ಬರ್ತಾ ಇದೆ ಸರ್. ಓಕೆ. ಆ್ಯಂಡ್ ಸ್ಟಾಕ್ ನಿಮ್ಗೆ ಯಾವುದೇ ರಿಕ್ವೈರ್ಮೆಂಟ್ ಇದ್ರೂ ಹಾಯ್ ಅಂತ ಕಳಿಸಿ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಮತ್ತೊಂದು ಸರ್ತಿ VH ಕಾರ್ಸ್ಗೆ ಬಂದಿದ್ದೀನಿ. VH ಕಾರ್ಸ್ ವಿಶೇಷತೆ ಏನಂತಂದ್ರೆ ಕಮ್ಮಿ ಓಡಿರೋದು ಸಿಂಗಲ್ ಓನರ್ ವೆಹಿಕಲ್ಗಳೇ ಸಿಗುತ್ತೆ ಅಂತ ಹೇಳ್ಬೋದಲ್ಲ ಸರ್? 100%. ಆ್ಯಂಡ್ ಆ ಕ್ವಾಲಿಟಿ ವೆಹಿಕಲ್ಗಳೇ ಮೇನ್ ಪ್ರಿಫರ್ ಮಾಡ್ತಾರೆ. VH ಕಾರ್ಸು ಇಂಟ್ರೊಡಕ್ಷನ್ ಎಲ್ಲ ಹೇಳಿದ್ದೀನಿ ಸರ್. ಫಸ್ಟ್ ವೆಹಿಕಲ್ ಹೋಗೋದಾರೆ ಸರ್, ಹೇಳಿ ಸರ್. ಸರ್ ನಮ್ಮ ಹತ್ರ ಒಳ್ಳೆ ಇಯಾನ್ ಬಂದಿದೆ ಸರ್, ಹೋಂಡಾ ಇಯಾನ್ 12 ಮಾಡಲು. ತುಂಬ ಚೆನ್ನಾಗಿದೆ. ಓಕೆ. ವೆಹಿಕಲ್ಲು ಸೆಕೆಂಡ್ ಓನರ್ ಆಗಿದೆ. ಓಡಿರೋದು ಸರ್ ಇದು 80,000 ಓಡಿದೆ. 80,000 ವೆಹಿಕಲ್ ತುಂಬ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮು ಮತ್ತು ನಿಮಗೆ ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಓಕೆ. ಇಂಟೀರಿಯರ್ ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಓಕೆ. ಆ್ಯಂಡ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮು ಸರ್ ನಾನು ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ.
ಹೇಳಿ. 1,85,000 ಕೊಟ್ಟರೆ ಈ ಗಾಡಿ ಕೊಡ್ತೀನಿ ಸರ್. 1,85,000ಕ್ಕೆ? ಹೌದು, 12 ಮಾಡಲ್ ಗಾಡಿ. 12 ಮಾಡಲು 1,85,000ಕ್ಕೆ ಇಯಾನ್ ಸಿಗ್ತಿರೋದು. ಏನು ಸಿಗ್ತಾ ಇದೆ. ಬಂದರೆ ಏನಾದರೂ ನೆಗೋಷಿಯೇಟ್ ಸರ್ ಇದರಲ್ಲಿ? ಬಂದರೆ ಇನ್ನೊಂದು ಸ್ವಲ್ಪ ಲೈಟ್ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡಿ. ಓಕೆ ಸರ್. ನೆಕ್ಸ್ಟು i10 ಸರ್. i10 2014 ಮಾಡಲು ಸಿಂಗಲ್ ಓನರು, 50,000 ಓಡಿದೆ, ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. IRDE 2 ಸರ್. ವೆಹಿಕಲ್ ತುಂಬ ಚೆನ್ನಾಗಿದೆ ಸರ್. 3.5 ಹೇಳ್ತಾ ಇದೀವಿ. ಒಂದು ಬೆಸ್ಟ್ ಪ್ರೈಸ್ 3.25 ಬಂದರೆ 3,50,000ಕ್ಕೆ ನಿಮಗೆ ಸ್ಪೋರ್ಟ್ಸ್ ವೇರಿಯಂಟಾ ಸರ್ ಇದು? ಸ್ಪೋರ್ಟ್ಸ್ ವೇರಿಯಂಟು. ಓಕೆ. ಬರೀ ಓಡಿರೋದೆ 50,000. ಹಾಂ. ಫೈನಲ್ ಟು ಫೈನಲ್ಲು 3,25,000 ಬಂದರೆ ಕೊಡ್ತೀವಿ ಸರ್. 3,25,000? ಹೌದು ಸರ್. ಸ್ಯಾಂಟ್ರೋ 2008 ಮಾಡಲ್ ಸರ್. ಇದು 2008 ಮಾಡಲ್. 2008 ಆಟೋಮೆಟಿಕ್ ಸ್ಯಾಂಟ್ರೋ. ಓಕೆ. GLS ಟಾಪ್ ಎಂಡ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, AMT ಆಟೋಮೆಟಿಕ್ಕು. ಕಲ್ಸೋರಿಗೆ ಒಳ್ಳೆ ಗಾಡಿ. ಕಲಿಯೋರಿಗೂ ಒಳ್ಳೆ ಗಾಡಿ, ಕಲ್ಸೋರಿಗೂ ಒಳ್ಳೆ ಗಾಡಿ. ಓಕೆ. ಮತ್ತೆ ಓಡಾಡೋಕ್ಕೂ ಒಳ್ಳೆ ಗಾಡಿ. ಎಲ್ಲರೂ ಓಡಾಡ್ಬೋದು ಅಂತ ಗಾಡಿ ಸರ್. ಫೈನಲ್ ಟು ಫೈನಲ್ಲು 1,50,000 ಬಂದರೆ ಈ ಗಾಡಿ ಕೊಟ್ಬಿಡ್ತೀನಿ ಸರ್. 2008 ಮಾಡಲ್. 2008 FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,50,000 ರೂಪಾಯಿಗೆ ಸ್ಯಾಂಟ್ರೋ GLS ಕೊಡ್ತೀನಿ ಸರ್. ಓನರ್ ಸರ್ ಇದು? ಓನರ್ ಬಂದು 3rd ಓನರ್ ಆಗಿದೆ ಸರ್. ಓಕೆ. ಸಿಂಗಲ್ ಓನರ್ ಗಾಡಿ ಸ್ಯಾಂಟ್ರೋ ಬೇಕು ಅನ್ನೋರಿಗೆ ನಮ್ಮ ಹತ್ರ ಒಂದು ಸಿಂಗಲ್ ಓನರ್ ಗಾಡಿ ಸ್ಯಾಂಟ್ರೋ ಬಂದಿದೆ. ಓಕೆ. ಬರೀ 70,000 ಓಡಿದೆ. 12 ಮಾಡಲು ಸಿಂಗಲ್ ಓನರು, GLS ಪ್ಲಸ್ ಟಾಪ್ ಎಂಡ್. ಇದು 77,000 ಓಡಿರೋ ವೆಹಿಕಲ್ ಆಗಿರುತ್ತೆ ನಿಮಗೆ. ಅಂಡ್ ಪ್ರೈಸಿಂಗ್ ಕೊಟೇಶನ್ ಸರ್? ಸರ್ ಪ್ರೈಸು ಬಂದು ಫೈನಲ್ ಟು ಫೈನಲ್ 2.5 ಹೇಳ್ತಾ ಇದ್ದೀವಿ. ಒಂದು ಸ್ಮಾಲ್ ನೆಗೋಷಿಯಬಲ್ 2,35 ಬಂದರೆ ಗಾಡಿ ಕೊಟ್ಬಿಡ್ತೀವಿ ಸರ್. 2,35,000. 12 ಮಾಡಲ್ ಲೋನ್ ಆಗುತ್ತೆ ಸರ್? ಹೌದು ಸರ್, ಲೋನ್ ಆಗುತ್ತೆ. 1.5 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ ಸರ್. ನೆಕ್ಸ್ಟ್ ಇರೋದು ಗ್ರ್ಯಾಂಡ್ i10 ಸರ್. ಗ್ರ್ಯಾಂಡ್ i10 ಆಟೋಮೆಟಿಕ್ ಕೇಳೋರಿಗೆ ನಮ್ಮ ಹತ್ರ ಒಳ್ಳೆ ಗ್ರ್ಯಾಂಡ್ i10 2014 ಮಾಡಲು 58,000 ಓಡಿರೋ ವೆಹಿಕಲ್ ಆಗಿರುತ್ತೆ. 58,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಇದೆ ನಮ್ಮ ಹತ್ರ. ಓಕೆ. ಟೈರ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಯಾರು ಹುಡುಕ್ತಿರೋರಿಗೆ ಪೆಟ್ರೋಲ್ ವೇರಿಯಂಟ್ ಗ್ರ್ಯಾಂಡ್ i10 2014 ಆಟೋಮೆಟಿಕ್ ಸರ್. ಇದು ವೇರಿಯಂಟ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ ಸರ್. ಪ್ರೈಸಿಂಗ್ ಸರ್? ಪ್ರೈಸು ಫೈನಲ್ ಟು ಫೈನಲ್ಲು 3,60,000 ರೂಪಾಯಿಗೆ ಆಗುತ್ತೆ ಸರ್. 3,60,000ಕ್ಕೆ 14 ಮಾಡಲ್ ಗ್ರ್ಯಾಂಡ್ i10. ಸರ್. ಕ್ರೆಟಾ 2021 ಮಾಡಲ್ ಸರ್. ಇದು SX ಆಪ್ಷನಲ್. ಕಾರಲ್ಲಿ ಸನ್ರೂಫ್ ಇದೆ. ಪುಷ್ ಬಟನ್ ಸ್ಟಾರ್ಟ್ ಫುಲ್ ಟಾಪ್ ಅಂಡ್ ವರ್ಷನ್. ಓಕೆ ಸರ್. ಫೈನಲ್ ಟು ಫೈನಲ್ 14.5 ಹೇಳ್ತಾ ಇದೀವಿ. 14 ಲಕ್ಷ ಬಂದರೆ ಗಾಡಿ ಕೊಟ್ಬಿಡಿ ಸರ್. 50,000 ಓಡಿದೆ. ಸೆಕೆಂಡ್ ಓನರ್ ಆಗಿದೆ. ಓಕೆ. 14 ಲಕ್ಷಕ್ಕೆ ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟು. ಡೀಸೆಲ್ ವೇರಿಯಂಟ್ ಅಲ್ವಾ? ಹೌದು, ಡೀಸೆಲ್ ವೇರಿಯಂಟ್. ಡೀಸೆಲ್ ನಿಮಗೆ ಅಂಡ್ ಗಾಡಿ ನೋಡಬಹುದು ಕ್ಲಾಸ್ ಆಗಿದೆ. ಅಂಡ್ 50,000 ಓಡಿರೋ ರೆಕಾರ್ಡೆಡ್ ವೆಹಿಕಲ್. ವಿಸಿಟ್ ಆಗಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಸರ್. 13 ಮಾಡಲ್ ಸಿಂಗಲ್ ಓನರು, i20 ಸ್ಪೋರ್ಟ್ಸ್. i20 ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ನೋಡಬಹುದು ನಿಮಗೆ i20 ಮ್ಯಾಗ್ನಾ. ಓಕೆ. 2013 ಮಾಡಲು. ಪ್ರೈಸಿಂಗು ಸರ್? ಸಿಂಗಲ್ ಓನರ್ 3,30,000 ಆಗುತ್ತೆ. 3,30,000ಕ್ಕೆ. ಹೌದು. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್? ಸರ್ ಇದು i20 ಸ್ಪೋರ್ಟ್ಸ್. i20 ಸ್ಪೋರ್ಟ್ಸ್ 2013 ಮಾಡಲು ಸೆಕೆಂಡ್ ಓನರು, 50,000 ಓಡಿದೆ. ಓಕೆ ಸರ್. ಫೈನಲ್ ಟು ಫೈನಲ್ 3,85,000 ಆಗುತ್ತೆ ಸರ್. 3,85,000. ನಿಮಗೆ ಮ್ಯಾಗ್ನಾ ಬೇಕಾ? ಮ್ಯಾಗ್ನಾನು ಇದೆ. ಸ್ಪೋರ್ಟ್ಸ್ ಬೇಕಾ? ಸ್ಪೋರ್ಟ್ಸು ಇದೆ. ಆಸ್ತಾ ಏನಾದರೂ ಇದೆಯಾ ಸರ್ ನಿಮ್ಮ ಹತ್ರ? ಆಸ್ಟಾನು ಇದೆ ಸರ್. i20 ಆಸ್ತಾ ಇದೆ. ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಅದು ಇದೆ ಸರ್. ನೆಕ್ಸ್ಟ್ ಹೋಗೋದಾದ್ರೆ ಸರ್ ಟಾಟಾ ಬ್ರ್ಯಾಂಡಲ್ಲಿ ಸರ್ ಟಾಟಾ ಎಕ್ಸಾ ಇದೆ ನಮ್ಮ ಹತ್ರ. ಟಾಟಾ ಎಕ್ಸಾ 2017 ಮಾಡಲು ಟಾಪ್ ಅಂಡ್ ವರ್ಷನ್. ಓಕೆ. ಟಾಪ್ ಅಂಡ್ ಡೀಸೆಲ್ ಸಿಂಗಲ್ ಓನರ್ 17 ಮಾಡಲ್ ಸರ್. XT ಇದು ಫುಲ್ ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್. ಇದು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಡಿರೋದು ಬರೀ 75,000 ಓಡಿದೆ. 75,000 ಓಡಿರೋ ವೆಹಿಕಲ್ ಆಗಿರೋದು. ಯಾರು ಹೆಕ್ಸಾ ಹುಡುಕ್ತಾರೆ ದೊಡ್ಡ ಗಾಡಿ ವಿಸಿಟ್ ಆಗಿ. ಅದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಪ್ರೈಸ್ ಬಂದು 9.5 ಹೇಳ್ತಾ ಇದ್ದೀವಿ. 9 ಲಕ್ಷ ಬಂದರೆ ಕೊಟ್ಬಿಡ್ತೀವಿ ಸರ್. 8-9 ಸಮಥಿಂಗ್ ಏನಾದರೂ ಸಮಥಿಂಗ್ ಬಂದರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಲೋನ್ ಆಗುತ್ತಲ್ಲ ಸರ್? 100% 8 ಲಕ್ಷ ಲೋನ್ ಆಗುತ್ತೆ ಸರ್. 90,000 ತೊಗೊಂಡು ಬಂದರೆ ಟಾಟಾ ಹೆಕ್ಸಾ ಸಿಗ್ತಿರೋದು ಸರ್. ನೆಕ್ಸ್ಟ್ ಇರೋದು ಸರ್ ರೆನಾಲ್ಟ್. ಸರ್ ರೆನಾಲ್ಟ್ ಲಾರ್ಜಿ 2016 ಮಾಡಲು ಸೆಕೆಂಡ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ. 1 ಲಕ್ಷ ಓಡಿದೆ. ಡೀಸೆಲ್ ಗಾಡಿ. ಫುಲ್ ಟಾಪ್ ಎಂಡ್ 4.5 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಸರ್. 4,50,000ಕ್ಕೆ ಟಾಪ್ ಎಂಡು ಡೀಸೆಲ್ ರೆನಾಲ್ಟ್ ಲಾರ್ಜಿ ಸಿಗ್ತಿರೋದು. K51 ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಸರ್. ಮೋಸ್ಟ್ ಡಿಮಾಂಡೆಡ್ ಸರ್ ಈ ಝೈಲೋ. ಸರ್ ಝೈಲೋ 2011 ಮಾಡಲ್ ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿದೆ ಗಾಡಿ. 1 ಲಕ್ಷ ಓಡಿದೆ. ವೈಟ್ ಕಲರು, 8 ಸೀಟರ್ ವೆಹಿಕಲ್. ಹೊಸ ಟೈರು, ಹೊಸ ಕ್ಲಚ್ ಎಲ್ಲ ಹೊಸದಿದೆ. ಆಮೇಲೆ ಕಂಪ್ನಿಲಿ ಪ್ರೆಸೆಂಟ್ ಸರ್ವಿಸ್ ಆಗಿದೆ. ಫೈನಲ್ ಟು ಫೈನಲ್ 3 ಲಕ್ಷ ಬಂದರೆ ಈ ಗಾಡಿನೂ ಕೊಟ್ಬಿಡ್ತೀವಿ ಸರ್.
ಇನ್ನೊಂದೇನಾದರೂ ಡೆಡ್ ಲೈನು ಸರ್? ಬಂದರೆ ಇನ್ನೊಂದು 5-10 ಸಾವಿರ ಹೆಚ್ಚು ಕಡಿಮೆ ಕೊಟ್ಬಿಡ್ತೀವಿ ಸರ್. 8 ಸೀಟ್ರಲ್ಲಿ ಕಮ್ಮಿ ಪ್ರೈಸಲ್ಲಿ ಬೇಕು ಅನ್ನೋರಿಗೆ ಇತ್ತು ಆಪ್ಟ್ ಮಾಡ್ಬೋದು ಸರ್. ಏನು ಲೋನ್ ಆಗುತ್ತಾ ಸರ್ ಇದಕ್ಕೆ? ಸರ್ ಇದಕ್ಕೆ ಲೋನ್ ಆಗಲ್ಲ ಸರ್, ಫುಲ್ ಕ್ಯಾಶ್ ಬರಬೇಕು. ಓಕೆ ಸರ್, ನೆಕ್ಸ್ಟ್ ಟಿಯೋಸ್ ಸರ್ 2011 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೇರಿಯಂಟ್, ಟೊಯೋಟಾ ಇಟಿಯಾಸ್ ಪೆಟ್ರೋಲ್ ಸಡನ್. ಓಕೆ. ಅಂಡ್ AC ಪವರ್ ಶೇರಿಂಗ್, ಪವರ್ ವಿಂಡೋ, ಸಿಸ್ಟಮ್ ಏರ್ ಬ್ಯಾಗು ಎಲ್ಲಾನು. ಸರ್ ಇದು 80,000 ಓಡಿದೆ. ಪ್ರೈಸಿಂಗು ಸರ್? ಸರ್ ಪ್ರೈಸ್ 3.5 ಫೈನಲ್ ಹೇಳ್ತಾ ಇದೀವಿ, ಬಂದ್ರೆ ಒಂದು ಸ್ಮಾಲ್ ನೆಗೋಷಿಯಬಲ್ ಇದು ಸಿಗುತ್ತೆ. 3,50,000ಕ್ಕೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಹಾಗೆ ನಮ್ಮ ಹತ್ರ ಇನ್ನೊಂದು ಸ್ಕೋಡಾ ಫ್ಯಾಬಿಯಾ 2008 ಮಾಡಲ್ ಬಂದಿದೆ. ಓಕೆ. 2.5 ಲಕ್ಷ ಬೇಕು ಫೈನಲ್. ಬಂದರೆ ಇನ್ನೊಂದು 10,000 ಕಮ್ಮಿ ಮಾಡಿ 240 ಕೊಟ್ಬಿಡ್ತೀನಿ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ವೇರಿಯಂಟು. ಡೀಸೆಲ್ ಸೆಕೆಂಡ್ ಓನರು, ಗಾಡಿ 1 ಲಕ್ಷ ಓಡಿದೆ ಸರ್. ಓಕೆ, 2 ಲಕ್ಷ 2009 ಮಾಡಲು, ಡೀಸೆಲ್ ವೇರಿಯಂಟು. ವಿಸಿಟ್ ಆಗಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಬೆಂಗಳೂರು ಪಾಸಿಂಗ್ ಆಗಿರೋದು ಸರ್. ನೆಕ್ಸ್ಟ್ ಫಿಯಟ್ ಪುಂಟೋ ಸರ್. ಫಿಯಟ್ ಪುಂಟೋ 1,35,000 ರೂಪಾಯಿಗೆ ಆಗುತ್ತೆ. 2011 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ಆಫ್ಟರ್ ಮಾರ್ಕೆಟ್ ಇದು ಹಾಕಿದ್ದಾರೆ. ಅಲಾಯ್ ವೀಲ್ಸು, ಇಂಟೀರಿಯರ್ ನೋಡ್ಬೋದು ನೀವು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಇಲ್ಲಿಂದಾನೆ. ಆ್ಯಂಡ್ 1,35,000 ಸರ್? ಹೌದು, 1,30,000. ಓಕೆ ಸರ್, ನೆಕ್ಸ್ಟ್ ಇರೋದು ಸರ್ ಎರ್ಟಿಗಾ. ಸರ್ ನಮ್ಮ ಹತ್ರ ಎರ್ಟಿಗಾ ಬೇಕು ಅನ್ನೋರಿಗೆ, ಸೆಕೆಂಡ್ ಓನರ್ ಗಾಡಿ, 2017 ಮಾಡಲು, ಸ್ಮಾರ್ಟ್ ಹೈಬ್ರಿಡ್, ಸಿಲ್ವರ್ ಕಲರು. ಓಕೆ. ಎಲ್ಲ ಕಂಪ್ನಿ ಮೇಂಟೈನ್ಡು, 1 ಲಕ್ಷ ಓಡಿದೆ ಸರ್. ಫೈನಲ್ ಟು ಫೈನಲ್ 8,25,000 ಗಾಡಿ ಕೊಟ್ಬಿಡ್ತೀವಿ. 8,25,000ಕ್ಕೆ ಡೀಸೆಲ್ ವೇರಿಯಂಟ್? ಹೌದು, ಡೀಸೆಲ್ ವೇರಿಯಂಟು, ಸ್ಮಾರ್ಟ್ ಹೈಬ್ರಿಡ್, 17 ಮಾಡಲ್, ಸೆಕೆಂಡ್ ಓನರು, ಸಿಲ್ವರ್ ಕಲರ್. ಓಕೆ ಸರ್. ನಿಸಾನ್ ಟೆರಾನೋ ಸರ್? ಸರ್ ನಿಸಾನ್ ಟೆರಾನೋ ಬಂದಿದೆ. 2014 ಮಾಡಲ್, ಸೆಕೆಂಡ್ ಓನರು, ತುಂಬ ಚೆನ್ನಾಗಿದೆ ಗಾಡಿ, 110 PS. ಓಕೆ ಸರ್, ಫೈನಲ್ ಟು ಫೈನಲ್ಲು ಈ ಗಾಡಿ 4,25,000 ಬಂದರೆ ಕೊಟ್ಬಿಡ್ತೀವಿ. 4,25,000ಗೆ ನಿಸಾನ್ ಟೆರಾನೋ 110 PS ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ಸರ್? ಟಾಟಾ ನ್ಯಾನೋ. ಸರ್ ಟಾಟಾ ನ್ಯಾನೋ ತುಂಬ ಕಲಿಯೋರಿಗೆ ಮತ್ತೆ ಬೆಸ್ಟ್ ಪ್ರೈಸು. ಓಕೆ. ಟಾಟಾ ನ್ಯಾನೋ ಕೇಳ್ತಾ ಇರ್ತಾರೆ ಸುಮಾರು ಜನ. ಲಾಸ್ಟ್ ಟೈಮ್ ಒಂದು 3-4 ತಂದಿದೆ, ಸೇಲ್ ಆಯಿತು. ಓಕೆ. ಇವಾಗ ಜಸ್ಟ್ ಒಂದೇ ಸಿಕ್ಕಿರೋದು. 2011 ಮಾಡಲ್ ಸರ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಇದೆ. 2011 ಮಾಡಲು, ಬಂದು ಸಿಂಗಲ್ ಓನರ್ ಗಾಡಿ, ತುಂಬ ಚೆನ್ನಾಗಿದೆ ಗಾಡಿ. ಪ್ರೈಸಿಂಗ್ ಸರ್ ಫೈನಲ್ ಟು ಫೈನಲ್ಲು 95,000 ಬಂದರೆ ಕೊಟ್ಬಿಡ್ತೀನಿ ಸರ್. 95,000ಕ್ಕೆ? 95,000 ಕೊಟ್ಬಿಡ್ತೀನಿ. 2011 ಮಾಡಲು 95,000ಕ್ಕೆ ನ್ಯಾನೋ ಸಿಗ್ತಾರೆ ಸರ್. ಆಲ್ಟೋ ಇರೋದು ಸರ್? ಆಲ್ಟೋ 2008 ಮಾಡಲ್ ಸರ್. LXi ಅಲ್ವಾ ಸರ್? LXi. ಇದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ. ಓಕೆ ಸರ್, ಫೈನಲ್ ಟು ಫೈನಲ್ 1.5 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀನಿ. 1,50,000ಕ್ಕೆ 2008 ಮಾಡಲು LXi ವೇರಿಯಂಟು ಆಲ್ಟೋ ಸಿಕ್ತಿರೋದು ಸರ್. ಸ್ವಿಫ್ಟ್ ನೋಡೋದ್ರೆ ಸ್ವಿಫ್ಟ್ ಡಿಸೈರ್ ಸರ್? ಸರ್ ಸ್ವಿಫ್ಟ್ ಡಿಸೈರು 2010 ಮಾಡಲು, ಫುಲ್ ಟಾಪ್ ಆ್ಯಂಡ್ ZDI ಇದು. ಓಕೆ. ಡೀಸೆಲ್ ವೆಹಿಕಲ್ಲು. ಓಕೆ, ಹೇಳಿ ಸರ್. ಸರ್ ಫೈನಲ್ ಟು ಫೈನಲ್ಲು 3,25,000 ಬಂದರೆ ಕೊಟ್ಬಿಡ್ತೀನಿ ಸರ್. 3,25,000ಕ್ಕೆ 2011 ಮಾಡಲು ಸಿಂಗಲ್ ಓನರ್ ಗಾಡಿ, ZDI ವೇರಿಯಂಟ್. ZDI ಟಾಪ್ ಆ್ಯಂಡ್. ಓಕೆ. ನೆಕ್ಸ್ಟ್ ಇರೋದು ಸರ್ ಫಿಯಟ್ ಪುಂಟೋ. ಸರ್ 1.5 ಲಕ್ಷಕ್ಕೆ ನಮ್ಮ ಹತ್ರ ಒಂದು ಒಳ್ಳೆ ಪುಂಟ ಬಂದಿದೆ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಕ್ವಾರ್ಟರ್ ಜೆಟ್ ಇಂಜಿನು, ಸ್ವಿಫ್ಟ್ ಇಂಜಿನ್ ಬರುತ್ತೆ, ಗೊತ್ತಲ್ಲ, ಸೇಮ್ ಇದು ಕ್ವಾರ್ಟರ್ ಜೆಟ್ಟು. 1,50,000. 1,50,000 ಬಂದರೆ 2011 ಮಾಡಲು, ಸೆಕೆಂಡ್ ಓನರ್ ಗಾಡಿ, ತುಂಬ ಚೆನ್ನಾಗಿದೆ, ಡೀಸೆಲ್ ಗಾಡಿ. ಓಕೆ. ಯಾರು ಇಂಟ್ರೆಸ್ಟ್ ಬೈ ಮಾಡಿ. ಮೈಲೇಜ್ 20+ ಬರುತ್ತೆ, 20 ಆರಾಮಾಗಿ ಬರುತ್ತೆ ಸರ್. ಸರ್ ರೀಸೆಂಟಾಗಿ ಇವಾಗ ಬಂದಿರೋ ಗಾಡಿ ಸರ್? ಸರ್ ಇವಾಗ ನೋಡಿ ಒಂದು ಇನೋವಾ ಕ್ರಿಸ್ಟಾ ಬಂದಿದೆ. ಓಕೆ. 2017 ಮಾಡಲು, ಡಾಕ್ಟರ್ ಗಾಡಿ. ಓಕೆ. ತುಂಬ ವೆಲ್ ಮೇಂಟೆನೆನ್ಸ್, ಎಲ್ಲ ಪಿನ್ ಟು ಪಿನ್ ಶೋರೂಮ್ ಅಲ್ಲೇ ಸರ್ವಿಸ್ ಮಾಡಿಸಿದೆ. ಯಾವ ವೇರಿಯಂಟ್ ಸರ್? ಸರ್ ವಿ ವರ್ಷನ್. ವಿ ವೇರಿಯಂಟ್ ಆಗಿರುತ್ತೆ. 2017 ಮಾಡಲು, ವಿ ವರ್ಷನ್ನು, ಗ್ರೇ ಕಲರ್. ಓಡಿರೋದು ಸರ್ 1,57,000 ಓಡಿದೆ. 1,57,000. ತುಂಬ ಚೆನ್ನಾಗಿದೆ ಗಾಡಿ. ಬೆಸ್ಟ್ ಇಂದ ಬೆಸ್ಟ್ ಮಾರ್ಕೆಟ್ ಪ್ರೈಸ್ ಕೊಡಬೇಕು ಸರ್. ಅವ್ರು 18 ಕೇಳ್ತಾ ಇದ್ದಾರೆ. ಫೈನಲ್ ಟು ಫೈನಲ್ 17.5 ಲಕ್ಷಕ್ಕಾಗತ್ತೆ. ಸಿಂಗಲ್ ಓನರ್ ಗಾಡಿ, ಎಲ್ಲ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ, ಎಲ್ಲ ಪಿನ್ ಟು ಪಿನ್ ಶೋರೂಮಲ್ಲೇ ಸರ್ವಿಸ್ ಆಗಿದೆ. ಓಕೆ. ಯಾರ ಇಂಟ್ರೆಸ್ಟ್ ಇರೋ ಬೈ ಮಾಡಿ. ಲೋನ್ ಬೇಕು ಅನ್ನೋರಿಗೆ 15 ಲಕ್ಷ ಲೋನ್ ಕೊಡಿಸ್ತೀವಿ. ಇನ್ನು 2.5 ಲಕ್ಷ ಕ್ಯಾಶ್ ತೊಗೊಂಬರ್ಬೇಕು. ಕೇವಲ 2.5 ಲಕ್ಷ ತೊಗೊಂಡು ಬಂದರೆ 2017 ಮಾಡಲು 1,60,000 ಓಡಿರೋದು ರೆಕಾರ್ಡೆಡ್ ವೆಹಿಕಲ್ ಸಿಗ್ತಿರೋದು ಇನೋವಾ. ಸ್ಲೈಟ್ಲಿ ನೆಗೋಷಿಯಬಲ್ ಏನಾದರೂ ಚಾನ್ಸ್ ಇದೆಯಾ ಸರ್? ಸರ್ ನೆಗೋಷಿಯಬಲ್ ಆಗುತ್ತೆ ಸರ್, ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಬಂದರೆ. ಬಟ್ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಇದು 8 ಸೀಟರ್ ವೆಹಿಕಲ್ ಇದು. ಇಂಟೀರಿಯರ್ ನೋಡ್ಬೋದು ನೀವು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. 7+1 ಇದು, ಯಾಕಂದ್ರೆ 6+1 ಅಲ್ಲ, 7+1. ಓಕೆ. ತೋರಿಸ್ತೀನಿ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ ಅಂತ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ, ಯಾಕಂದ್ರೆ ಕಟ್ ಶೀಟ್ ಬರಲ್ಲ, ಫ್ರಂಟ್ ಶೀಟ್ ಬರುತ್ತೆ. ಓಕೆ. ರೇರ್ ಸೈಡ್ ನಿಮಗೆ ತೋರಿಸ್ತೀನಿ. 8 ಸೀಟರ್ ವೆಹಿಕಲ್ಲು. ಈ ಒಂದು ಡಿಕ್ಕಿ ಕೂಡ ಓಕೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಆ್ಯಂಡ್ 2,50,000 ಡೌನ್ ಪೇಮೆಂಟ್ ತೊಗೊಂಡು ಬಂದರೆ ಈ ಗಾಡಿ ಔಟ್ ಮಾಡ್ಬೋದು. 2.4 ವಿ ವರ್ಷನ್ ಅಲ್ವಾ ಸರ್? ಹೌದು ಸರ್. ಗ್ರ್ಯಾಂಡ್ ವಿಟಾರಾ ಇದೆ ನಮ್ಮ ಹತ್ರ. ಓಡಿರೋದು ಬರೀ 42,000. ಹೌದು ಸರ್. ಗ್ರ್ಯಾಂಡ್ ವಿಟಾರಾ 2023 ಮಾಡಲ್ ಸರ್. ಓಕೆ. ವಿಟಾರದಲ್ಲಿ ಇದು ಡೆಲ್ಟಾ ವರ್ಷನ್ ಇದು. 2023 ಸಿಂಗಲ್ ಓನರ್ ಸರ್.
ಬರೀ 40,000 ಓಡಿದೆ ಅಷ್ಟೇ. ಇದು 40,000 ಓಡಿರೋದು ಪೆಟ್ರೋಲ್ ವೇರಿಯಂಟು, ಗ್ರ್ಯಾಂಡ್ ವಿಟಾರಾ ಬ್ರೆಜಾ ಹುಡುಕ್ತಿರೋರಿಗೆ. ಸ್ಮಾರ್ಟ್ ಹೈಬ್ರಿಡ್. ಓಕೆ, ಸ್ಮಾರ್ಟ್ ಹೈಬ್ರಿಡ್ ಕೂಡ ಆಗಿರುತ್ತೆ. 2023 ಮಾಡಲು. ಸರ್ ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್ ಇದಕ್ಕೆ? ಸರ್ ಇದು ಫೈನಲ್ ಟು ಫೈನಲ್ಲು ನಾವು ಕೋಟಿಂಗ್ ಪ್ರೈಸ್ ಬಂದು 12,500 ಹೇಳ್ತಾ ಇದ್ದೀವಿ. 11,500,000 ಲಕ್ಷ ಬಂದರೆ ಫೈನಲ್ ಕೊಡ್ತೀವಿ ಸರ್. 11,50,000. 50,000 ಬಂದರೆ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 11 ಲಕ್ಷ ಲೋನ್ ಕೊಡ್ತೀವಿ. ಬರೀ 50,000 ಡೌನ್ ಪೇಮೆಂಟ್ ತೊಗೊಂಡು ಬಂದರೆ 2023 ಮಾಡಲು ವಿಟಾರಾ ಬ್ರೆಜಾ ಸಿಗ್ತಿರೋದು. ಸರ್ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಡೀಸೆಲ್ ವೇರಿಯಂಟ್ ಎರ್ಟಿಗಾ ಇರೋದು ಸರ್. ಎರ್ಟಿಗಾ 2017 ಮಾಡಲು ಸ್ಮಾರ್ಟ್ ಹೈಬ್ರಿಡ್ ಡೀಸೆಲ್ ವೆಹಿಕಲ್ 85,000 ಓಡಿದೆ ಸರ್. 85,000 ಓಡಿದೆ. ಹೌದು, 85,000 ಓಡಿದೆ. ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಓಕೆ ಸರ್ 2017 ಮಾಡೋ ಸ್ಮಾರ್ಟ್ ಹೈಬ್ರಿಡ್ ಪ್ರೈಸ್ 6,500,000 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ ಸರ್. ಥರ್ಡ್ ಓನರ್ ಆಗಿರೋದಕ್ಕೆ 6,500,000 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. ಇದೇನಾದ್ರು ಸಿಂಗಲ್ ಓನರ್ ಆಗಿದ್ರೆ ನಿಮಗೆ ಗೊತ್ತು ಮಾರ್ಕೆಟು 8,900,000 ಲಕ್ಷ ಇದೆ. ಸೆಕೆಂಡ್ ಓನರ್ಗೆ 8 ಲಕ್ಷ ಮೇಲಿದೆ. ಥರ್ಡ್ ಓನರ್ ಆಗಿದ್ರೆ 6,500,000 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. ಓಡಿರೋದು 85,000. ಗಾಡಿ ಮಾತ್ರ ವೆಲ್ ಮೇಂಟೆನೆನ್ಸ್ ಆಗಿದೆ. ಯಾರೋ ಇಂಟ್ರೆಸ್ಟ್ ಬೈ ಮಾಡಿ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಓಕೆ, 85,000 ಓಡಿರೋದು ಬೆಸ್ಟ್ ಮಾರ್ಕೆಟ್ ಪ್ರೈಸಲ್ಲಿ ಕೊಡ್ತಾರೆ. ವಿಸಿಟ್ ಆಗಿ ಸರ್. ಹಾಗೆ ನಮ್ಮ ಹತ್ರ ಫಾರ್ಚುನರ್ ಕೇಳೋರಿಗೆ ಸಿಂಗಲ್ ಓನರ್ ಫಾರ್ಚುನರ್ ವೈಟ್ ಕಲರ್ ಗಾಡಿ ಇದೆ ನಮ್ಮ ಹತ್ರ. 4x4 ವೈಟ್ ಕಲರ್ ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಮ್ಯಾನ್ಯುವಲ್ ಅಲ್ಲ ಸರ್? 2 ಲಕ್ಷ ಚಿಲ್ಲರೆ ಓಡಿದೆ. ಎಲ್ಲ ಶೋರೂಮಲ್ಲೇ ಸರ್ವಿಸ್ ಆಗಿದೆ. ಯಾರು ಇಂಟ್ರೆಸ್ಟ್ ಬೈ ಮಾಡಿ 2010 ಮಾಡಲು ಸಿಂಗಲ್ ಓನರು 2030 ಗಂಟ FC ಇನ್ಸೂರೆನ್ಸ್ ಎಲ್ಲ ರೆಡಿ ಇದೆ. ಗಾಡೀಲಿ ಏನು ₹1 ಕೆಲಸ ಇಲ್ಲ. ಫೈನಲ್ ಟು ಫೈನಲ್ 9 ಲಕ್ಷ ಗಾಡಿ ಕೊಡ್ತೀವಿ. 9 ಲಕ್ಷಕ್ಕೆ? ಹೌದು, 9 ಲಕ್ಷಕ್ಕೆ. ಓಕೆ ಸರ್, ಇದು ಮ್ಯಾನ್ಯುವಲ್ ಆಟೋಮೆಟಿಕ್? ಸರ್ ಮ್ಯಾನ್ಯುವಲ್. 4x4 ಬರುತ್ತೆ ನಿಮಗೆ ಮ್ಯಾನ್ಯುವಲ್. 4x4 ಮ್ಯಾನ್ಯುವಲ್. ಓಕೆ ಸರ್, ನೆಕ್ಸ್ಟು ಇರೋದು ಸರ್ XUV500 ವಿತ್ ಟಾಪ್ ಆ್ಯಂಡು ಸನ್ ರೂಫು. ಹೇಳಿ ಸರ್. W10 ಹೇಳಿ ಸರ್. W10 ನಮ್ಮ ಹತ್ರ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಇದು ಓಡಿರೋದೇ ನಿಮಗೆ 99,000 ಓಡಿದೆ. 99,000 ನಿಮಗೆ ಸನ್ ರೂಫ್ ಬರುತ್ತೆ. W10 ಆಗಿರೋದ್ರಿಂದ ಎಲ್ಲ ಫೀಚರ್ಸು ಬರುತ್ತೆ ವೆಹಿಕಲ್ಗೆ. ಓಕೆ, ಪ್ರೈಸಿಂಗು ಸರ್? ಪ್ರೈಸು ಸರ್ ಪ್ರೈಸ್ ಬಂದು 9,500,000 ಲಕ್ಷ ಹೇಳ್ತಾ ಇದ್ದೀವಿ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ನಾವು ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೇಳಿ. 8,500,000 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತಾ ಇದ್ದೀವಿ. 8,50,000ಕ್ಕೆ 2016 ಮಾಡಲು ಟಾಪ್ ಆ್ಯಂಡು ಡೀಸೆಲ್ ವೇರಿಯಂಟು XUV500 ಸಿಕ್ತಿರೋದು. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಕಮ್ಮಿ ಪ್ರೈಸ್ ಲೋನ್ ಬೇಕು ಅನ್ನೋರಿಗೆ 8 ಲಕ್ಷ ಲೋನ್ ಆಗುತ್ತೆ. 8 ಲಕ್ಷ ಲೋನ್ ಆಗುತ್ತೆ. ಸರ್ ನೆಕ್ಸ್ಟು ಸರ್ ಇರೋದು 2016 ಮಾಡಲು ಸರ್ ಆಲ್ಟೋ. ಸರ್ 2016 ಮಾಡಲು ಇದು ಸರ್ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ AMT ಗೇರ್ ಬಾಕ್ಸು. ಓಡಿರೋದೇ ಬರೀ 50,000 ಓಡಿದೆ. ಓಕೆ ಸರ್, ತುಂಬ ಚೆನ್ನಾಗಿದೆ ಗಾಡಿ. ಇದು ವೆಲ್ ಮೇಂಟೆನೆನ್ಸ್ ಗಾಡಿ. ತುಂಬ ಅಫಿಷಿಯಲ್ ಕಸ್ಟಮರ್ ಹತ್ರ ಇದ್ದಿದ್ದು. ಅವರು ಎಲ್ಲೋ ಹೊರಗಡೆ ಹೋದ್ರು ಅಂತ ಕೊಟ್ಟು ಹೋಗಿದ್ದಾರೆ. ಗಾಡಿ ಓಡಿರೋದು 50,000. ಎಲ್ಲ ಶೋರೂಮ್ ಸರ್ವಿಸ್ ಮಾಡಿದರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆಲ್ಲ ಇದೆ ಸರ್. ಫೈನಲ್ ಟು ಫೈನಲ್ ಈ ಗಾಡಿ 3,60,000 ಆಗುತ್ತೆ ಸರ್. 3,60,000ಕ್ಕೆ? ಹೌದು ಸರ್. ಸರ್ ಒಂದು 60,000 ಡೌನ್ ಪೇಮೆಂಟ್ ಆಗುತ್ತಲ್ಲ? 60,000 ಡೌನ್ ಪೇಮೆಂಟ್ ಅಂದರೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಖಂಡಿತ. ನೆಕ್ಸ್ಟ್ ಇರೋದು ಸರ್ KU100 ಸರ್. KU100 ಡೀಸೆಲ್ ಗಾಡಿ. 2016 ಮಾಡಲ್ ಫುಲ್ ಟಾಪ್ ಎಂಡು. K8 ಇದು. K8 ನಿಮಗೆ ಅಲೈಸು ಬ್ರ್ಯಾಂಡ್ ನ್ಯೂ ಟೈರ್ಸು ಎಲ್ಲ ಇದೆ. ಡೀಸೆಲ್ ಗಾಡಿ. ಮೈಲೇಜ್ 20+ ಬರುತ್ತೆ. KU100 ಇದು 65,000 ಓಡಿರೋ ವೆಹಿಕಲ್ ಆಗಿರುತ್ತೆ. ನೀವು ಕೊಟೇಶನ್ ಹೇಳ್ತಿರೋದು 4,65,000 ಸರ್? ಹೌದು. ಫೈನಲ್ಲು ಸರ್ 4,500,000 ಲಕ್ಷ ಹೇಳ್ತಾ ಇದ್ದೀವಿ ಫೈನಲ್ಲು. ಒಂದು ಬೆಸ್ಟ್ ಪ್ರೈಸು 4,15,000 ಬಂದರೆ ಈ ಗಾಡಿ ಕೊಟ್ಬಿಡ್ತೀನಿ ಸರ್. 4,15,000ಗೆ? ಹೌದು. ಲೋನ್ ಬೇಕು ಅನ್ನೋರಿಗೆ 4 ಲಕ್ಷ ಗಂಟ ಲೋನ್ ಮಾಡಿಸ್ಕೊಡ್ತೀವಿ. ಬರೀ 15,000 ತೊಗೊಂಡ್ಬಂದ್ರೆ ಈ ಗಾಡಿ ಸಿಗುತ್ತೆ. ನೋಡ್ತಾ ಇರ್ಬೋದು ಸನ್ ರೂಫ್ ಗಾಡಿ. ಟಾಪ್ ಆ್ಯಂಡ್ ವರ್ಷನ್ ಬೇಕು ಅನ್ನೋರಿಗೆ WRV ನಮ್ಮ ಹತ್ರ WRV, ಹೋಂಡಾ WRV. ಓಕೆ, ಬರೀ 18,000 ಓಡಿರೋಂಥ ವೆಹಿಕಲ್ಲು. 18,000 ಓಡಿರೋದು ಫುಲ್ಲಿ ಟಾಪ್ ಆ್ಯಂಡು WRV ಮಾಡಲ್ ಗಾಡಿ ಬಂದಿದೆ. ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಸನ್ ರೂಫು ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದೆ. ಓಕೆ, ವೈಟ್ ಕಲರು. ಸರ್ ಫೈನಲ್ ಟು ಫೈನಲ್ ಈ ಗಾಡಿ 7,500,000 ಲಕ್ಷಕ್ಕೆ ಆಗುತ್ತೆ ಸರ್. 7,50,000? 7,50,000 ಆಗುತ್ತೆ. ಲೋನ್ ಲಾಕೋನವರಿಗೆ ಒಂದು 7 lakhs ಲೋನ್ ಮಾಡಿಸ್ಕೊಡ್ತೀವಿ. ಬರೀ 18,000 ಓಡಿರೋ ವೆಹಿಕಲ್ಲು 7,50,000 ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಆ್ಯಂಡ್ ವಿಸಿಟ್ ಆಗಿ ಟಾಪ್ ಆ್ಯಂಡ್ ವೆಹಿಕಲ್ಲು. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಕ್ರೆಟಾ. ಸರ್ ಕ್ರೆಟಾ ಇದೆ ನಮ್ಮ ಹತ್ರ. ಓಕೆ, ಬ್ಲ್ಯಾಕ್ ಕಲರ್ ಕೇಳೋರಿಗೆ ನಮ್ಮ ಹತ್ರ ಒಂದು ಒಳ್ಳೆ ಕ್ರೆಟಾ ಬಂದಿದೆ. 2022 ಮಾಡಲು. ಓಕೆ, ಸಿಂಗಲ್ ಓನರು. 99,000 ಓಡಿದೆ. ಡೀಸೆಲ್ ವೆಹಿಕಲ್ ಇದು. ಓಕೆ, ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಈ ಪ್ಲೇಸು ಈ ಗಾಡಿಗೆ 2,500,000 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ ವೆಹಿಕಲ್ಗೆ. ಫ್ಯಾನ್ಸಿ ಅಲೈಸು, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಮತ್ತು ಇದು PPF ಆಗಿದೆ. PPF ಆಗಿದೆ. 1.25 ಲಕ್ಷ ಕೊಟ್ಟು PPF ಮಾಡಿಸಿದ್ದಾರೆ ಬಾಡಿ. ಸರ್ ಇದು ಬೆಸ್ಟ್ ಪ್ರೈಸ್ 12,500,000 ಲಕ್ಷ ಹೇಳ್ತಾ ಇದ್ದೀವಿ. 11,500,000 ಲಕ್ಷ ಬಂದರೆ ಫೈನಲ್ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 11 ಲಕ್ಷ ಲೋನ್ ಕೊಡಿಸಿ ಸರ್. ನೆಕ್ಸಾನ್. ಟಾಟಾ ನೆಕ್ಸಾನ್ XZ ಪ್ಲಸ್ ಬಂದಿದೆ. 2022 ಮಾಡಲು ಫುಲ್ ಟಾಪ್ ಆ್ಯಂಡ್ ಸನ್ ರೂಫ್ ಇರೋಂಥ ವೆಹಿಕಲ್. ಓಕೆ, ಪೆಟ್ರೋಲ್ ಓಡಿರೋದೇ 20,000 ಓಡಿದೆ ಅಷ್ಟೇ. ಇದು ವೆಲ್ ಮೇಂಟೆನೆನ್ಸ್ ಗಾಡಿ. ಶೋರೂಮ್ ಪ್ರೈಸ್ ಬಂದು ಈ ಗಾಡಿ ತೊಗೊಂಡಾಗ 17 ಲಕ್ಷ ಇತ್ತು. ಓಕೆ,
ಇವಾಗ ನಾವು 12.5 ಲಕ್ಷ ಹೇಳ್ತಾ ಇದ್ದೀವಿ. 12,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಫೈನಲ್ ಪ್ರೈಸ್ ಬಂದು 11.5 ಲಕ್ಷಕ್ಕೆ ಆಗುತ್ತೆ. ಓಕೆ. ಲೋನ್ ಬೇಕು ಅನ್ನೋರಿಗೆ 11 ಲಕ್ಷ ಲೋನ್ ಆಗುತ್ತೆ. ಸಿಬಿಲ್ ಚೆನ್ನಾಗಿದ್ರೆ 11.5 ಲಕ್ಷನೂ ಲೋನ್ ಕೊಡಿಸ್ತೀವಿ ಸಿಬಿಲ್ ಚೆನ್ನಾಗಿದ್ರೆ. ಓಕೆ. ಸ್ವಲ್ಪ ಕಡಿಮೆ ಇದ್ರೆ 11 ಲಕ್ಷ ಅಂತೂ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಕೇವಲ 50,000 ಡೌನ್ ಪೇಮೆಂಟ್. ಮೈಲೇಜ್ ಎಲ್ಲ 20+ ಬರುತ್ತೆ. ಓಕೆ. ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ. ಮತ್ತೆ ಟಾಟಾ ಬಾಡಿ ಇಂಜಿನ್ ಎಲ್ಲ ಮಾತಾಡಂಗಿಲ್ಲ, ಚೆನ್ನಾಗಿರುತ್ತೆ. ಖಂಡಿತ. ಇನ್ನೊಂದು ಇರೋದು ಸರ್ ಹಾಗೆ ನಮ್ಮ ಹತ್ರ ಟಾಟಾದಲ್ಲಿ ನೆಕ್ಸಾನ್ ಕೇಳೋರಿಗೆ ಇನ್ನೊಂದು ಟಾಟಾ ನೆಕ್ಸಾನ್ XM ವೇರಿಯಂಟು ಪೆಟ್ರೋಲ್ ವೆಹಿಕಲ್ 18 ಮಾಡಲು 60,000 ಹೊಡಿರೋಂಥ ವೆಹಿಕಲ್ ಇದೆ. ತುಂಬ ಚೆನ್ನಾಗಿದೆ, ಎಲ್ಲ ವೆಲ್ ಮೇಂಟೆನೆನ್ಸ್, ಶೋರ್ ಮಿಸ್ಟ್ರಿ ಇದೆ ಎಲ್ಲ ಗಾಡಿಗಳಿಗೂ. ನಮ್ಮ ಹತ್ರ ಇರೋ ಗಾಡಿಗಳು ಎಲ್ಲ ಗಾಡಿಗಳು ಶೋರ್ ಮಿಸ್ಟ್ರಿ ಇರುತ್ತೆ ಸರ್. ಫೈನಲ್ ಟು ಫೈನಲ್ 6.5 ಲಕ್ಷ ಹೇಳ್ತಾ ಇದ್ದೀವಿ. 6,25,000 ಬಂದರೆ ಈ ಗಾಡಿನ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 6 ಲಕ್ಷ ಲೋನ್ ಕೊಡಿಸ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಕಿಗರ್ ಸರ್. ರೆನಾಲ್ಡ್ ಕಿಗರ್ ಸರ್ 2023 ಮಾಡಲು ವಿತ್ ಸನ್ರೂಫ್ ಇದೆ ಈ ಗಾಡಿಗೂ. ಓಕೆ. ಟಾಪ್ ಎಂಡ್ ಅಲ್ವಾ ಸರ್? ಹೌದು, ಟಾಪ್ ಎಂಡ್ ಬಡನ್ ಸ್ಟಾರ್ಟ್. 16,000 ಓಡಿರೋ ವೆಹಿಕಲ್ ಸರ್. ಬರೀ 16,000 16,000 ಅಷ್ಟೇ ಓಡಿದೆ ಪೆಟ್ರೋಲ್ ವೆಹಿಕಲ್. ಓಕೆ ಸರ್. ಫೈನಲ್ ಟು ಫೈನಲ್ 7.5 ಲಕ್ಷ ಕೊಡ್ತೀವಿ ಸರ್. 7,50,000 7,50,000 ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 7 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಬೇಡ ಸರ್ ಫುಲ್ ಮಾಡಿಸ್ಕೊಡಿ ಅಂದರೆ ಈ ಗಾಡಿನೂ ಫುಲ್ ಲೋನ್ ಮಾಡಿಸ್ಕೊಡ್ತೀವಿ. ಯಾರೋ ಇಂಟ್ರೆಸ್ಟ್ ಬೈ ಮಾಡಿ 16,000 ಓಡಿದೆ. 2023 ಮಾಡಲ್ ಮಾರುತಿ ವಿಟಾರಾ ಬ್ರೀಜಾ. ಓಕೆ. ಬ್ರೀಜಾ 2016 ಮಾಡಲ್ ಸಿಂಗಲ್ ಓನರು. ಓಡಿರೋದೆ 95,000. ಡೀಸೆಲ್ ಗಾಡಿ, LD ಆಪ್ಷನ್, ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಪ್ರೈಸಿಂಗು ಸರ್ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಪ್ರೈಸು ಫೈನಲ್ ಟು ಫೈನಲ್ಲು 7.5 ಲಕ್ಷ ಹೇಳ್ತಾ ಇದ್ದೀವಿ. 6,85,000 ಬಂದರೆ ಈ ಗಾಡಿನೂ ಸಿಗುತ್ತೆ. ಇದು ಡಿಸೆಂಬರ್ ಆಫರು. ಯಾರು ಇಯರ್ ಎಂಡ್ ಆಫರ್ ಸರ್? ಇಯರ್ ಎಂಡ್ ಆಫರ್ ಇದು. ಓಕೆ. ಎಲ್ಲ ಗಾಡಿನೂ ಪರ್ಚೇಸ್ ಮಾಡಿ ಎಲ್ಲ ಗಾಡಿಗೂ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಎಲ್ಲ 50,000 60,000 ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಓಕೆ. ಒಂದೊಂದು ಗಾಡಿ 1 ಲಕ್ಷನೇ ಡಿಫ್ರೆನ್ಸ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಇಯರ್ ಎಂಡ್ ಆಫರ್ ಇದರಿಂದ ಯಾವುದು ಮಾರ್ಜಿನ್ ಇಲ್ದಲೇ ನಮ್ಮದು ಕಾಸ್ಟ್ ಏನು ಪ್ರೈಸ್ ಬಂತೋ ಆ ಪ್ರೈಸ್ಗೆ ಒಂದು 10,000 ಮಾರ್ಜಿನ್ ಇಟ್ಕೊಂಡು ನಾವು ಕೊಡ್ತಾ ಇದೀವಿ ಎಲ್ಲ ವೆಹಿಕಲ್ಸು. ಖಂಡಿತ. ಹಾಗಾಗಿ ಸ್ಟಾಕ್ ಕ್ಲಿಯರ್ ಮಾಡೋದಕ್ಕೆ ನಾವು ಎಲ್ಲ ವೆಹಿಕಲ್ಸ್ ಬರೀ ಒಂದು 10,000 ಮಾರ್ಜಿನ್ ಎಲ್ಲ ವೆಹಿಕಲ್ಸ್ ಸೋಲ್ಡ್ ಮಾಡ್ತಾ ಇದೀವಿ. ಓಕೆ. ಯಾರು ಇಂಟ್ರೆಸ್ಟ್ ಇರೋ ಬೈ ಮಾಡಿ. ವೆಲ್ ಮೇಂಟೆನೆನ್ಸ್ ಗಾಡಿ 6,85,000 ಕೊಡ್ತಾ ಇದ್ದೀವಿ. ಲೋನ್ ಬೇಕು ಅನ್ನೋರಿಗೆ 6,50,000 ಲೋನ್ ಹಾಕ್ಸ್ಕೊಡ್ತೀವಿ. ಕೇವಲ ಒಂದು 35,000 ತಂದ್ರೆ ಸಾಕು ಈ ಗಾಡಿ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದಿರೋದು ಸರ್ ಬ್ರೀಜಾ. ಸರ್ ಬ್ರೀಜಾ ZDI 2017 ಮಾಡಲ್ ZDI ಸೆಕೆಂಡ್ ಓನರು. 1,10,000 ಓಡಿದೆ. ಗಾಡಿ ತುಂಬ ಚೆನ್ನಾಗಿದೆ, ವೈಟ್ ಕಲರ್ ಗಾಡಿ. ಓಕೆ. ಇದು ನಿಮಗೆ ಫುಲ್ ಟಾಪ್ ಎಂಡಲ್ಲಿ ZDI ಪ್ಲಸ್ ಬರುತ್ತೆ. ZDI ಇದು ಎಲ್ಲ ವರ್ಷನ್ ಕಡಿಮೆ. ಓಕೆ. ಇದರಲ್ಲಿ ನಿಮಗೆ ಅಲೈಸ್ ಎಲ್ಲ ಬರುತ್ತೆ ಸರ್. ಪುಷ್ ಬರೋದಿಲ್ಲ ಅಷ್ಟೇ ಸರ್? ಪುಷ್ ಸ್ಟಾರ್ಟ್ ಬರಲ್ಲ, ಕೀ ಸ್ಟಾರ್ಟ್ ಬರುತ್ತೆ. ಪ್ರೈಸಿಂಗು ಸರ್? ಸರ್ ಪ್ರೈಸಿಂಗು 7.5 ಹೇಳ್ತಾ ಇದ್ದೀವಿ. ಇದು ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ 7 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀವಿ ಸರ್. 7 ಲಕ್ಷ ಲೋನ್ ಬೇಕು ಅನ್ನೋರಿಗೆ 7 ಲಕ್ಷನೂ ಫುಲ್ ಲೋನ್ ಮಾಡಿಸ್ಕೊಡ್ತೀವಿ. ಝೀರೋ ಡೌನ್ ಪೇಮೆಂಟ್ ಟಾಪ್ ಎಂಡ್ ಬ್ರೀಜಾ ಸಿಕ್ತಿರೋದು ಸರ್. ಹಾಗೆ ನೆಕ್ಸ್ಟ್ ಇರೋದು ಹಾಗೆ ನಮ್ಮ ಹತ್ರ ಫ್ರಾನ್ಸ್ ಸರ್. ಮಾರುತಿ ಫ್ರಾನ್ಸ್ ಬಂದಿದೆ. ಓಕೆ. ಆಟೋಮೆಟಿಕ್ ಪೆಟ್ರೋಲ್. ಹಾಂ. ಫುಲ್ ಟಾಪ್ ಎಂಡ್ ಆಲ್ಫಾ ವೇರಿಯಂಟ್. ಆಲ್ಫಾ ವೇರಿಯಂಟ್ ಫುಲ್ ಟಾಪ್ ಎಂಡ್ ವರ್ಷನ್ ಸರ್. ಓಡಿರೋದೇ ಇದು 21,000 ಓಡಿದೆ. ಎನ್ಕ್ವೈರಿ ಹೆವಿ ಇದೆ ಸರ್. ಈ ಗಾಡಿ ಹೆವಿ ಇದೆ. 2024 ಮಾಡಲು ವೈಟ್ ಕಲರ್ ಗಾಡಿ. ಶೋರೂಮಲ್ಲಿ 16 ಲಕ್ಷ ಇತ್ತು ಈ ಗಾಡಿ ತೊಗೊಳ್ಬೇಕಾದ್ರೆ. ಈಗ 1 ಲಕ್ಷ ಕಡಿಮೆ ಮಾಡಿದ್ದಾರೆ ಶೋರೂಮಲ್ಲಿ. 15 ಲಕ್ಷ ಗಾಡಿ ಸಿಗ್ತಾ ಇದೆ. ನೀವು ಕೊಡ್ತಿರೋದು ಸರ್? ಸರ್ ನಾವು ತೊಗೊಂಡು ಬಂದಿರೋದೇ ಜಾಸ್ತಿ. ಪ್ರೈಸಿಗಿಂತ 10,000 ಕಮ್ಮಿ ಕೊಡ್ತಾ ಇದ್ದೀವಿ ಸರ್. ಓಕೆ. ಫೈನಲ್ ಟು ಫೈನಲ್ ನಾವು ತೊಗೊಂಡಿರೋ ಕಾಸ್ಟ್ ಬಂದು 12,25 12 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತಾ ಇದ್ದೀವಿ ಸರ್. 12 ಲಕ್ಷಕ್ಕೆ 12 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತಾ ಇದ್ದೀವಿ. ಓಕೆ. ಅದರಲ್ಲಿ ಏನಾದರೂ ಸ್ಲೈಟ್ಲಿ ಬಂದರೆ ನಮ್ಮದೇ 25,000 ಲಾಸು, ಆದರೂ ಗಾಡಿ ಕೊಡ್ತಾ ಇದ್ದೀವಿ. ಲೋನ್ ಬೇಕು ಅನ್ನೋರಿಗೆ ಫುಲ್ಲು ಲೋನ್ ಮಾಡಿಸ್ಕೊಡ್ತೀವಿ, 0 ಡೌನ್ ಪೇಮೆಂಟ್. ಓಕೆ ಸರ್. ನೆಕ್ಸ್ಟ್ ಇರೋದು ಸರ್ ಹೋಂಡಾ ಸಿಟಿ ಸರ್. 14 ಮಾಡಲ್ ಹೋಂಡಾ ಸಿಟಿ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸರ್ ಇದು. ID ಟೆಕ್. ID ಟೆಕ್ ಡೀಸೆಲ್ ಗಾಡಿ S ವೇರಿಯಂಟ್. ನಿಮ್ಗೆ ಅಲೈಸ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಗಾಡಿನಲ್ಲಿ. ಓಕೆ. ಡೀಸೆಲ್ ಗಾಡಿ. ಮೈಲೇಜ್ ನಿಮಗೆ 20+ ಬರುತ್ತೆ. ಪ್ರೈಸಿಂಗ್ ಏನು ಹೇಳ್ತಾರಾ ಸರ್? ಸರ್ 5.5 ಹೇಳ್ತಾ ಇದ್ದೀವಿ. ಬೆಸ್ಟ್ ಪ್ರೈಸ್ 4,75 ಕೊಟ್ಬಿಡ್ತೀವಿ ಸರ್. 4,70,000 ಗಾಡಿ ಕೊಟ್ಬಿಡ್ತೀವಿ. ಓಕೆ ಸರ್. ನೆಕ್ಸ್ಟು ಟಿಯಾಗೋ ಸರ್. ಟಿಯಾಗೋ 2020 ಮಾಡಲು. ಓಡಿರೋದೇ ಬರೀ 16,000 ಓಡಿದೆ. ಫುಲ್ ಟಾಪ್ ಅಂಡ್ ಎಕ್ಸಾಕ್ಟ್ ಪ್ಲಸ್ ಇದು. ಓಕೆ. 17,000 ಮಾಡಲು. ಶೋರೂಮ್ ಇಂದ ಬಂದಾಗ 10.5 ಲಕ್ಷ ಇತ್ತು. ಓಕೆ. ಕೊಟೇಶನ್ ಕೇಳ್ತೀನಿ, ಇಂಟೀರಿಯರ್ ತೋರಿಸ್ತೀನಿ ಸರ್. ಈ ಗಾಡಿ ನಾವು 6.5 ಲಕ್ಷ ಹೇಳ್ತಾ ಇದ್ದೀವಿ. 6,50,000. ಬೆಸ್ಟ್ ಪ್ರೈಸ್ 6,25,000 ಬಂದ್ರೆ ಈ ಗಾಡಿ ಕೊಟ್ಬಿಡ್ತೀವಿ ಸರ್. ಏನಾದ್ರು ರೌಂಡ್ ಫಿಗರ್ ಚಾನ್ಸ್ ಇದೆ ಸರ್ 6 ಲಕ್ಷಕ್ಕೆ? 6 ಲಕ್ಷಕ್ಕೆ ಬಂದ್ರೆ ಟೇಬಲ್ ಮೇಲೆ ಆನ್ ಟೇಬಲ್ ಕಮ್ಮಿ ಮಾಡ್ತೀವಿ. ಲೋನ್ ಬೇಕು ನನಗೆ 6 ಲಕ್ಷ ಲೋನ್ ಮಾಡ್ತೀವಿ. 21 ಮಾಡಲು 6 ಲಕ್ಷ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ವಿಸಿಟ್ ಆಗಿ ಸ್ಲೈಟ್ಲಿ ನೆಗೋಷಿಯಬಲ್. ಟಾಪ್ ಅಂಡ್ ವರ್ಷನ್. ಓಕೆ ಸರ್. ನೆಕ್ಸ್ಟ್ ಆಲ್ಟೋ K10 ಇರೋದು ಸರ್. VXI ಆಲ್ಟೋ K10 VXI
ಆಟೋಮೆಟಿಕ್ ಸರ್ ಇದು. ಓಕೆ. ಬರೀ ಓಡಿರೋದೇ 17,000. 17,000. ಓಕೆ. ಕಸ್ಟಮರ್ ಯಾರು ಓಡಿಸೋರೇ ಇಲ್ಲ ಅವ್ರ ಮನೇಲಿ. 15 ಮಾಡಲ್ ಗಾಡಿ ಇದು. ಪ್ರೈಸಿಂಗು ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ಪ್ರೈಸ್ ಬಂದು 3,80,000 ಹೇಳ್ತಾ ಇದ್ದೀವಿ. 3,75,000 ಬಂದರೆ ಈ ಗಾಡಿ ಕೊಟ್ಬಿಡ್ತೀವಿ ಸರ್. ಬರೀ ಓಡಿರೋದೇ 17,000 ಓಡಿದೆ. 15 ಮಾಡಲ್ ಸಿಂಗಲ್ ಓನರು ಆಲ್ಟೋ K10 ಮೈಲೇಜ್ ಗಾಡಿ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. ಈ ಗಾಡಿ ಇವಾಗ ಪ್ರೆಸೆಂಟ್ ಶೋರೂಮಲ್ಲಿ ಸಿಗಲ್ಲ, ನಮ್ಮ ಹತ್ರ ರೆಡಿ ಇದೆ, ಬಂದು ತೊಗೊಂಡೋಗು ಸರ್. ಲೋನ್ ಬೇಕು ಅನ್ನೋರಿಗೆ 3 ಲಕ್ಷ ಲೋನ್ ಕೊಡಿಸ್ತೀವಿ. ಓಕೆ ಸರ್. ನೆಕ್ಸ್ಟು ವೋಲ್ಕ್ಸ್ವ್ಯಾಗನ್ ವೆಂಟೋ ಸರ್. ಈ ಗಾಡಿಗೆ ಲೋನ್ ಆಗಲ್ಲ. ಓಕೆ. 2011 ಮಾಡಲು ವೆಂಟೋ ಸಿಂಗಲ್ ಸೆಕೆಂಡ್ ಓನರು. ಐಲೈನ್ ಸರ್, ಟಾಪ್ ಎಂಡ್ ಇದು. ಓಕೆ. ವೆಂಟೋ ಟಾಪ್ ಎಂಡು ಸೆಕೆಂಡ್ ಓನರ್ ಆಗಿದೆ. 1,30,000 ಹೊಡಿದೆ. ಡೀಸೆಲ್ ಗಾಡಿ, ವೈಟ್ ಕಲರ್ ಗಾಡಿ, ಎಲ್ಲ ಶೋರೂಮ್ ಮೇಂಟೆನೆನ್ಸು ಸರ್. ಫೈನಲ್ ಟು ಫೈನಲ್ 3,40,000 ಆಗುತ್ತೆ. ಯಾರೋ ಇಂಟ್ರೆಸ್ಟ್ ಇರೋ ಬಂದು ಬೈ ಮಾಡ್ಬೋದು. 3,40,000ಕ್ಕೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಲೋನ್ ಆಗಲ್ಲ, ಫುಲ್ ಕ್ಯಾಶಲ್ಲಿ ಬರಬೇಕು. ಇಂಟ್ರೆಸ್ಟ್ ಬೈ ಮಾಡಿ ಸರ್. ಇನ್ನೊಂದು ವೆಹಿಕಲ್ ಸರ್, ಆ್ಯಕ್ಚುಲಿ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಈಕೋ ಮಾರುತಿ ಸ್ಟಾಪ್ ಅಂತ, ಇದು ಒಮಿನಿ ಸ್ಟಾಪ್ ಅಂತಂದ್ರೆ ಇದಕ್ಕೆ ಡಿಮಾಂಡ್ ಇದೆ ಸರ್, ಹೇಳಿ ಸರ್. ಓಮಿನಿ ಈಕೋ ಇದು. ಓಕೆ. ಓಮಿನಿ ಅಲ್ಲ, ಈಕೋ ಅಲ್ಲ, ಒಮಿನಿ ಸ್ಟಾಪ್ ಅಂದ್ರೆ ಇದಕ್ಕೆ ಡಿಮಾಂಡ್ ಇದೆ ಅಂತ ಹೇಳಿ. ಡಿಮ್ಯಾಂಡ್ ಇದೆ ಸರ್. ಈಕೋ ಇದು ಈಕೋ ಸ್ಟಾರ್ 5 ಸ್ಟಾರ್. ಓಕೆ. 5 ಸೀಟರ್ AC ವೆಹಿಕಲ್. ಬರೀ ಓಡಿರೋದೇ 14,000 ವರ್ಷ. 14,000 ಬರೀ 14,000 ಅಷ್ಟೇ ಓಡಿದೆ. ಬಟ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಫುಲ್ ಹಾಕ್ಸಿದ್ದಾರೆ ಈ ಗಾಡಿಗೆ. ನಿಮಗೆ ಕ್ಯಾರಿಯರಿಂದ ಹಿಡ್ದು ಫ್ರಂಟ್ ಈ ನೋಡಿ ಶೋ ಎಲ್ಲ ಮಾಡಿ, ಸೆಂಟ್ರಲ್ ಲಾಕಿಂಗು, ಮ್ಯೂಸಿಕ್ ಸಿಸ್ಟಮು, ಸೀಟ್ ಕವರು, ಮತ್ತು ಸೈಡ್ ಬಂಪರ್ಸು ಎಲ್ಲ ಮಾಡಿದ್ದಾರೆ ಸರ್ ವೆಹಿಕಲ್ಸಿಗೆ. ಮಿರರ್ ಸಹಿತನೂ ನಿಮಗೆ ಸ್ಟೀಲ್ ಹಾಕ್ಸಿದ್ದಾರೆ. ಓಕೆ. ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಪ್ರೈಸಿಂಗ್ ಸರ್ ಓಡಿರೋದು 14,000 ಅಷ್ಟೇ. 3 ಸರ್ವಿಸ್ ಆಗಿರೋ ಶೋರೂಮಲ್ಲಿ. ಫ್ರೀ ಸರ್ವಿಸ್ ಇದೆ. ಹಾಂ, ಎಲ್ಲ ಇದೆ. ಓಕೆ. ಪ್ರೈಸಿಂಗು ಸರ್? ಸರ್ ಫೈನಲ್ಲು ನಾವು 5,75,000 ಬೇಕು ಅಂತ ಇದ್ವಿ ಸರ್. 5,5 ಲಕ್ಷ ಫೈನಲ್ ಬಂದರೆ ಈ ಗಾಡಿ. 5,50,000. ಹೌದು. ಓಕೆ. ಲೋನ್ ಬೇಕು ಅನ್ನೋರಿಗೆ 5 ಲಕ್ಷ ಲೋನ್ ಕೊಡ್ತೀವಿ. ಎಸ್. ನೆಕ್ಸ್ಟ್ ಇರೋದು ಸರ್ ಕ್ವಿಡ್ RXT ತೊಗೊಳ್ಳಿದ್ದು. ಕ್ವಿಡ್ 2019 ಮಾಡಲ್ ಕ್ವಿಡ್ ಇದೆ ನಮ್ಮ ಹತ್ರ ಸರ್. ಓಡಿರೋದೇ 33,000 ಓಡಿದೆ. 33,000 ಪೆಟ್ರೋಲ್ ವೆಹಿಕಲ್. RXT ಟಾಪ್ ಎಂಡ್ ವರ್ಷನ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಓಕೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಏನು ಸರ್? ಪ್ರೈಸ್ 4,15,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 3,85,000 ಬಂದರೆ ಈ ಗಾಡಿನ ಕೊಟ್ಬಿಡ್ತೀವಿ. ಖಂಡಿತ. ಸೆಲೆರಿಯೋ ಸರ್? ಸರ್ ಸೆಲೆರಿಯೋ 2016 ಮಾಡಲ್ 50,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ ಸರ್. VXI ಇದು. VSI ಇದು ಮ್ಯಾನ್ಯುವಲ್ ಸರ್ ಆಟೋಮೆಟಿಕ್? ಮ್ಯಾನ್ಯುವಲ್. ಪ್ರೈಸಿಂಗ್ ಏನು ಸರ್? ಫೈನಲ್ ಟು ಫೈನಲ್ಲು 4,10,000 ಹೇಳ್ತಾ ಇದ್ದೀವಿ. ಇದು 3,90,000 ಬಂದರೆ ಈ ಗಾಡಿನ ಕೊಡ್ತೀವಿ. ಲೋನ್ ಬೇಕು ಅನ್ನೋರಿಗೆ 3,000 ಲೋನ್ ಮಾಡಿಸ್ಕೊಡ್ತೀವಿ. 3,50,000 ಲೋನ್ ಆಗುತ್ತೆ. ಮ್ಯಾನ್ಯುವಲ್ ವೆಹಿಕಲ್ ಸೆಲೆರಿಯೋ VXI ಸರ್. ನೆಕ್ಸ್ಟ್ ಎರ್ಟಿಗಾ ಪೆಟ್ರೋಲ್ ಅಲ್ಲಿ ಸರ್? ಸರ್ ಎರ್ಟಿಗಾ ಪೆಟ್ರೋಲ್ ಆ್ಯಂಡ್ CNG ಅಲ್ಲಿ ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಿ ಸರ್? ಮೈಲೇಜ್ 28ರಿಂದ 30 ಬರುತ್ತೆ ಸರ್. ಓಕೆ. ಸೆಕೆಂಡ್ ಓನರ್ ಅಲ್ವಾ ಸರ್? ಸರ್ ಸೆಕೆಂಡ್ ಓನರ್ ಆಗಿದೆ. 60,000 ಓಡಿದೆ ಸರ್. 60,000 ಓಡಿದೆ. 60,000 ಅಷ್ಟೇ ಹೊಡಿರೋದು. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್? ಸರ್ ಪ್ರೈಸ್ ಫೈನಲ್ ಟು ಫೈನಲ್ಲು 6,75,000 ಆಗುತ್ತೆ ಸರ್. 6,75,000 ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 6,5 ಲಕ್ಷ ಲೋನ್ ಕೊಡಿಸ್ತೀವಿ ಸರ್. ಓಕೆ ಸರ್. ಇನ್ನೊಂದು ವೆಹಿಕಲ್ ಬಂದಿದೆ ಸರ್, ಆಲ್ಟ್ರಾಸ್. ಟಾಟಾ ಆಲ್ಟ್ರಾಸ್ ಇವಾಗ ಚೆನ್ನಾಗಿದೆ. ಎಕ್ಸಾಕ್ಟ್ ಪ್ಲಸ್ ಟಾಪ್ ಎಂಡ್ ವರ್ಷನ್ ಇದು. ಓಕೆ. ಬಟನ್ ಸ್ಟಾರ್ಟು ಸರ್. ಈಗ ಜಸ್ಟ್ ಬಂದಿದೆ, ಧೂಳೆಲ್ಲ ಆಗಿದೆ, ಎಲ್ಲ ವಾಶಿಗೆ ಬಿಡಬೇಕು ಸರ್. 2020 ಮಾಡಲ್ ಸಿಂಗಲ್ ಗಾಡಿ. ಓಕೆ. ಬರೀ 70,000 ಓಡಿದೆ. 70,000 ಓಡಿದೆ ವೆಹಿಕಲ್. 70,000 ಓಡಿದೆ ನೋಡಿ. ಇಲ್ಲಿ ಶೋರೂಮ್ ಸರ್ವಿಸ್ ಎಲ್ಲ ಇದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ವೆಲ್ ಮೇಂಟೆನೆನ್ಸ್, ಫುಲ್ ಟಾಪ್ ಎಂಡ್ ಗಾಡಿ. ಪುಷ್ ಬಟನ್ ಸರ್. ಈ ಗಾಡಿ ಫೈನಲ್ ಟು ಫೈನಲ್ ಓಕೆ 6,80,000 ಆಗುತ್ತೆ ಸರ್. ಬ್ಯಾಕ್ ಸೀಟ್ ಎಲ್ಲ ನೋಡಿ ನಿಮಗೆ 80,000 ರೇರ್ ಸೈಡ್ ನಿಮಗೆ ವೆಂಟಿಲೇಟೆಡ್ ಇದು ಬರುತ್ತೆ ನಿಮಗೆ. ನೋಡಬಹುದು ಗಾಡಿ ಮಾತ್ರ ಚೆನ್ನಾಗಿದೆ. ಟಾಪ್ ಎಂಡ್ ಟಾಟಾ ಆಲ್ಟ್ರಾಸ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಪ್ರೈಸಿಂಗ್ ಸರ್ ಫೈನಲ್ ಟು ಫೈನಲ್ 6,80,000 ಆಗುತ್ತೆ. 7,5 ಲಕ್ಷ ಕೋಟಿಂಗ್ ಇದೆ. 6,80,000 ಫೈನಲ್ ಆಗುತ್ತೆ. ಲೋನ್ ಬೇಕು ಅನ್ನೋರಿಗೆ 6,5 ಲಕ್ಷ ಲೋನ್ ಕೊಡಿಸ್ತೀವಿ ಸರ್.